ನಮಸ್ಕಾರ ಫ್ರೆಂಡ್ಸ್, ಡೇ 2ಗೆ ಸ್ವಾಗತ. ಏನು ಡೇ 2 ಅಂತಂದರೆ ಜಾಗಿಂಗ್ ಸ್ಟಾರ್ಟ್ ಮಾಡಿ 2 ದಿನ. ಟೈಮ್ ಈಗ 5:25 ಕರೆಕ್ಟಾಗಿ. ಎಲ್ಲ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಂದೆ. ನೋಡಿ ವಾತಾವರಣ ಹೆಂಗಿದೆ, ಇನ್ನು ಕತ್ಲೆ ಹೆಂಗೆ ಇದೆ. ಇದು ಲೈಟ್ ಏನು ಬರ್ತಾ ಇದೆ, ಇದು ಬೀದಿ ದೀಪಂದು. ಇದು ನೋಡಿ, ಆ ಕಡೆ ಎಲ್ಲ ಕತ್ಲೆ ಹೆಂಗೆ ಇದೆ, ಈ ಕಡೆ ನೋಡಿ, ಆ ಕಡೆ ನೋಡಿ. ಹಾಗೆ ವಿಡಿಯೋ ಮಾಡ್ಕೊಂಡು ಜಾಗಿಂಗ್ ಮಾಡ್ತೀನಿ. ಇನ್ನೊಂದು ಹೇಳಬೇಕು ಗಾಯ್ಸ್, ಏನು ಅಂತಂದರೆ, ಕೆಲವರು ಬೆಳಗ್ಗೆ ಮಾಡೋಣ ಜಾಗಿಂಗ್ನ ವಾಕಿಂಗ್ನ ಸಂಜೆ ಮಾಡ್ತಾರೆ. ನನ್ನ ಪ್ರಕಾರ ಸಂಜೆಗಿಂತ ಬೆಳಗ್ಗೆ ಮಾಡೋದು ಬೆಸ್ಟು. ಯಾಕೆ ಅಂತಂದರೆ, ಬೆಳಗ್ಗೆ ಮಾಡೋದ್ರಿಂದ ಏನೇನು ಒಳ್ಳೆಯದಾಗುತ್ತೆ ಅಂತಂದರೆ, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಬಾಡಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಏನು ಅಂತಂದರೆ, ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ಒಳ್ಳೆ ಗಾಳಿ ಸೇವಿಸ್ತೀವಿ. ಅಂದರೆ ವಾಯು ಇದು ಏನಪ್ಪ, ಈ ಸಂಜೆ ಹೊತ್ತಾದರೆ ಎಷ್ಟೊಂದು ಗಾಡಿ ಓಡಾಡ್ತಾ ಇರುತ್ತೆ, ಧೂಳು ಹೊಗೆ, ಆ ಗಾಳಿ ಅಷ್ಟು ಸರಿ ಇರಲ್ಲ. ಅದೇ ಬೆಳಗ್ಗೆ ಹೊತ್ತು ಎದ್ದೇಳಿದ್ರೆ ಯಾವ ಪೊಲ್ಯೂಷನ್ ಇರಲ್ಲ, ಎಲ್ಲ ಪ್ಯೂರ್ ಗಾಳಿ ತೊಗೋತೀವಿ. ಆಮೇಲೆ ಒಳ್ಳೆ ಶ್ವಾಸಕೋಶ ಆಗುತ್ತೆ, ಎಲ್ಲ ಒಳ್ಳೆಯದೇ. ಒಟ್ಟಿನಲ್ಲಿ ಬೆಳಗ್ಗೆ ಹೊತ್ತು ಎದ್ದು ವಾಕ್ ಮಾಡೋದ್ರಿಂದ, ಆಮೇಲೆ ವಾಕ್ ಮಾಡೋದ್ರಿಂದ ದೇಹನೂ ಕರಗುತ್ತೆ, ಆಮೇಲೆ ಮನಸ್ಸಿಗೂ ಹಿತ ಅನಿಸುತ್ತೆ, ಏನೋ ಒಂಥರ ಖುಷಿ. ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ಆಮೇಲೆ ಗಾಯ್ಸ್, ನನಗೆ ಇನ್ನೊಂದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಏನು ಅಂತಂದರೆ, ಸುಮಾರು ಒಂದು 13-14 ವರ್ಷದ ನನಗೆ ನೆನಪಿರೋ ಹಂಗೆ 13-14 ವರ್ಷದ ಹಿಂದೆ ನನ್ನ ಅಜ್ಜಿ, ಎಲ್ಲರೂ ಅಜ್ಜಿನೂ ಯಾವಾಗ ಹೆಂಗೆ ಮಾಡೋರು ಅಂದರೆ, ನೈಟು ಊಟ ಮಾಡೋ ಟೈಮಲ್ಲಿ ಒಂದು 7-8-8:30 ಟೈಮಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಅವಾಗ ನಾವೆಲ್ಲ ನೈಟು ಹೆಂಗೆ ಊಟ ಮಾಡ್ತಿದ್ವಿ ಅಂದರೆ, ಅಜ್ಜಿ ಇದ್ದವರು ಅವ್ರ ಮಕ್ಕಳಿಗೆಲ್ಲ ಒಂದೇ ಸರಿ ಅನ್ನ, ಮಾಮೂಲಿ ದೊಡ್ಡ ಬಟ್ಲು ತಗೊಬಿಡೋರು, ಬೋಸಿನೇ ಅನ್ಕೊಳ್ಳಿ. ಆ ಬೋಸಿಲಿ ಎಲ್ರಿಗೂ ಒಂದೇ ಸರಿ ಬಿಸಿ ಬಿಸಿ ಅನ್ನ, ಅದಕ್ಕೆ ತುಪ್ಪ, ಬೆಣ್ಣೆ ಕಾಯಿಸಿರೋ ತುಪ್ಪ, ಜೊತೆಗೆ ಯಾವ್ದಾದ್ರು ಸಾಂಬಾರಾಗಿರ್ಬೋದು, ಅದನ್ನು ಕಲಿಸ್ತಿದ್ರೇ ಗಮ್ ಅಂತ ವಾಸನೆ, ಗಮ್ ಅಂತಾರೆ, ಬಿಸಿ ಅವೇ ಹಂಗೆ ಹೋಗ್ತಾ ಇರೋದು. ಅದನ್ನು ಕಲಸಿ ಒಬ್ಬೊಬ್ಬರಿಗೆ ಇಷ್ಟಿಷ್ಟಪ್ಪ, ಈ ತಿರುಪತಿ ಲಡ್ಡು ಬರುತ್ತಲ್ಲ ಅಷ್ಟಿಷ್ಟಪ್ಪ ಉಂಡೆ ಮಾಡಿ ಕೈ ತುತ್ತು ಕೊಡೋರು. ಆ ಕೈ ತುತ್ತು ಏನು ಟೇಸ್ಟ್ ಇರೋದು ಅಂತಂದರೆ, ನಿಜಾಗ್ಲೂ ಸ್ವರ್ಗ ತಿಂತೀರ, ಸ್ವರ್ಗಕ್ಕೆ ಹೋಗ್ತಾ ಇದ್ದೀನೋ ಅಂತ ಅನಿಸ್ಬಿಡೋದು, ಅಷ್ಟು ಟೇಸ್ಟ್ ಇರೋದು. ಆಮೇಲೆ ಅದೆಷ್ಟೇ ತಿಂದ್ರೂ ಆ ಕೈ ತುತ್ತು ಇಷ್ಟು ಟಪ್ಪಕ್ಕೆ ಮಾಡಿ ಕೊಡೋರು, ಅದನ್ನ ಎಷ್ಟೇ ತಿಂದ್ರೂ ಹೊಟ್ಟೆನೇ ತುಂಬ್ತಿರ್ಲಿಲ್ಲ. ಅದೆಲ್ಲೂ ಹೋಗ್ತಿದೆ ನಾವು ತಿಂತಿರೋದಲ್ಲ ಅಂತ ಅನಿಸೋದು. ಆಮೇಲೆ ಜೊತೆಗೆ ಬೆಳೆದಿಂಗಳು, ಅಂದರೆ ನಮ್ಮ ಮನೆಗಳ ಮೇಲೆ ಕುರ್ಸ್ಕೊಂಡು ತಿನ್ನಿಸ್ತಿದ್ದದೂ. ಬೆಳೆದಿಂಗಳು ಅಂದರೆ ಒಂದು 7-7:30 ಬೆಳೆದಿಂಗಳು ಬರೋದು, ಅವ್ರ ಜೊತೆಗೆ ತಿನ್ನಿಸ್ತಿದ್ದು. ನಿಜವೂ ಸ್ವರ್ಗನೇ ಗಾಯ್ಸ್. ಈಗಿನ ಕಾಲದ ಮಕ್ಳಿಗೆ ಅವೆಲ್ಲ ಗೊತ್ತೇ ಇಲ್ಲ. ಆಗ ಅಜ್ಜಿದಿರು ಈ ಥರ ತಿನ್ನಿಸೋರು. ಅದರಲ್ಲೂ ಲಾಸ್ಟು ತುತ್ತು ತಿನ್ನಿಸ್ಬಿಟ್ಟು ಆ ಕೈನ ಗೋರ್ಬಿಟ್ಟು ಅದನ್ನ ಕೊಡೋರು. ಅದೇನು ಟೇಸ್ಟ್ ಇರೋದು ಅಂತಂದರೆ, ಅದು ಹೆಂಗೆ ಅಂತಂದ್ರೆ, ಅದು ತಿನ್ನೋದಕ್ಕೆ ತಾನು ಮುಂದೆ ಅಂತ ಎಲ್ಲ ಕಿತ್ತಾಡ್ಕೊಂಡು ಇಸ್ಕೊಂಡು ತಿನ್ನುವಿ, ಅಷ್ಟು ಟೇಸ್ಟಾಗಿರೋದು. ನಿಜಾಗ್ಲೂ ಆಗಿನ ಕಾಲದ್ದು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತದೆ ಗಾಯ್ಸ್. ಈಗಿನ ಕಾಲದ ಹುಡುಗರಿಗೆ, ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಏನು ಅಂತಲೇ ಗೊತ್ತಿಲ್ಲ. ನಾವೇ ಪುಣ್ಯ ಮಾಡಿದ್ವಿ ನಿಜವಾಗ್ಲೂ. ಅಯ್ಯಪ್ಪ, ಅದರಲ್ಲೂ 90s ಕಿಡ್ಸು ತುಂಬ ಪುಣ್ಯ ಮಾಡಿದ್ವಿ. ಎಲ್ಲ ಥರದ್ದು ನೋಡ್ಬಿಟ್ಟಿದ್ದೀವಿ ನೋಡಿ. ಯುದ್ಧನೂ ನೋಡಿದ್ವಿ, ಜೊತೆಗೆ ಲಾಕ್ಡೌನ್ ನೋಡಿದ್ವಿ, ವೈರಸ್ ನೋಡಿದ್ವಿ, ಕೊರೋನಾ ವೈರಸ್ ನೋಡಿದ್ವಿ, ಜೊತೆಗೆ ನೋಟ್ ಬ್ಯಾನ್ ನೋಡಿದ್ವಿ. ಆಮೇಲೆ ಮಹಾಕುಂಭ ಮೇಳ, ಅದೆಷ್ಟೋ ವರ್ಷಕ್ಕೊಂದ್ಸಲಿ ಬರೋದು, ಅದನ್ನು ನೋಡ್ಬಿಟ್ವಿ. ಇನ್ನೇನು ನೋಡಬೇಕು ಜೀವನದಲ್ಲಿ, ಎಲ್ಲ ಥರನೂ ನೋಡ್ಬಿಟ್ವಿ. ಇನ್ನು ಮುಂದೆ ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ, ಸವಾಲು. ಇನ್ನು ಮುಂದೆ ಏನೇನು ನೋಡೋದು ಬರುತ್ತೋ ಗೊತ್ತಿಲ್ಲ, ಅದನ್ನು ನೋಡ್ತೀವಿ ಮುಂದೆ. ತುಂಬಾ ಕಷ್ಟ ಇದೆ ಅಲ್ವಾ. ಜೊತೆಗೆ ನಾನು ಹೇಳಿದ್ನಲ್ಲ, ಅಜ್ಜಿ ಕೈ ತುತ್ತು ತಿಂತಿದ್ವಿ ಅಂತ.
ಯಾರ್ಯಾರು 90s ಕಿಡ್ಸ್ ಆಗಿರ್ಬೋದು, ಇಲ್ಲ ಇನ್ನೂ ಹಳೆ ಕಾಲದಲ್ಲಿ ಆಗಿರ್ಬೋದು, ಯಾರ್ಯಾರು ಈ ವಿಡಿಯೋ ನೋಡಿ ಯಾರ್ಯಾರು ಕೈ ತುತ್ತು ಅಜ್ಜಿ ಕೈಲಿ ತಿನ್ನಿಸ್ತಿದ್ರಿ ಅಂದರೆ ತಿಂತಾಯಿದ್ರಿ ಅವರು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನಾನು ತಿಂತಾಯಿದ್ದೆ ಅಂತ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ. ಹಾಂ, ನಿಜವೂ ಆ ಫೀಲೇ ಬೇರೆ ಗಾಯ್ಸ್. ಬೇಕಾದ್ರೆ ಅದನ್ನು ತಿಂದಿರೋದನ್ನ ಕೇಳಿ, ಸಖತ್ತಾಗಿರುತ್ತೆ ಆ ಫೀಲು. ಆ ಫೀಲು ಪಡೆದವರೇ ನಿಜ ಪುಣ್ಯವಂತರು. ನಾನು ಆ ಪುಣ್ಯವಂತನೇ. ತುಂಬಾ ಚೆನ್ನಾಗಿರುತ್ತೆ ಆ ಫೀಲು. ನೋಡಿ, ನಿನ್ನೆ ಥರ ಈ ನಾಯಿ ನನ್ನ ಹಿಂದೆನೇ ಬರ್ತಾಯಿದೆ. ನಾನು ಜಾಗಿಂಗ್ ಮಾಡ್ತಿದ್ರೆ ನಾನು ಹಿಂದೆನೇ ಸುಮ್ಮನೆ ನಡ್ಕೊಂಡು ಬರ್ತಾ ಇರ್ತದೆ. ಈಗ ನೋಡಿ, ಸುಮ್ಮನೆ ಹಿಂಗೆ ಹೋಯ್ತು, ಓಡೊಂಟೋಯ್ತದೆ ಹಿಂಗೆ. ನೋಡಿ, ಈಗ ಪುನಃ ನನ್ನ ಹಿಂದೆನೇ ಬರುತ್ತೆ. ನೋಡಿ ಹೆಂಗೆ, ನೋಡಿ ನಿಜವಾಗ್ಲೂ ನಾಯಿಗಳು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ನಿಜವಾಗ್ಲೂ ನಾವು ಬರೀ ಒಂದು ತುತ್ತು 2 ತುತ್ತು ದಿನ ಹಾಕ್ತೀವಿ, ಅಷ್ಟಕ್ಕೆ ನಾಯಿ ಎಷ್ಟು ನಿಯತ್ತು ತೋರಿಸುತ್ತೆ ಅಂತಂದರೆ ನಾಯಿಗಳು. ನಿಜವೂ ಮನುಷ್ಯನಿಗೆ ಆ ನಿಯತ್ತೇ ಇಲ್ಲ. ಮನುಷ್ಯನ ಸಾಯೋ ತನಕ ನೋಡ್ಕೊಂಡ್ರೆ ಅವನು ಒಂದೊಂದ್ಸತಿ ಅವನ ಬುದ್ಧಿನ ತೋರಿಸ್ಬಿಡ್ತಾನೆ. ಅವನ ಅಹಂಕಾರ ಆಗಿರ್ಬೋದು, ಇಲ್ಲ ಇನ್ನೊಂದು ಥರ ಬುದ್ಧಿ ಆಗಿರ್ಬೋದು. ಅರೆ ಪಾಪ ನಾಯಿ ನೋಡಿ ಸಾಯೋವ್ರಿಗೂ ಮಾಲೀಕನಾಗಿ ಸ್ವೀಕರಿಸಿ ಕೊನೆಯವರೆಗೂ ಹಂಗೆ ಇರುತ್ತೆ. ನಿಜವೂ ಒಳ್ಳೆಯ ಪ್ರಾಣಿ ಗಾಯ್ಸ್ ನಾಯಿ. ಮತ್ತು ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.